ಎಲ್ಲರಿಗೂ ಶರಣು ಶರಣಾರ್ಥಿ. ನಿಮಗೆ ಬಳ್ಳಾರಿಯಲ್ಲಿರುವಂತಹ ಕೌಲ್ ಬಜಾರ್ ಗೊತ್ತಾನೆ? ಯಾರಿಗೆ ಗೊತ್ತಿಲ್ಲ ಹೇಳಿ. ಕೌಲ್ ಬಜಾರಿಗೆ ಕೌಲ್ ಬಜಾರ್ ಅಂತ ಬರಕ್ಕೆ ನಾನಾ ರೀತಿಗಳ ಕಥೆಗಳಿದಾವೆ. ಅದರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಆ ಏರಿಯಾಗೆ ಇನ್ಚಾರ್ಜ್ ಆಗಿದ್ದ. ಆತ ಎಷ್ಟೋ ಸೇವೆಗಳನ್ನು ಸಲ್ಲಿಸ್ತಾನೆ. ಆತನ ಹೆಸರು ಕೌಲ್ ಅಂತೇಳಿ. ಸೊ ಅದಕ್ಕಾಗಿ ಕೌಲ್ ಬಜಾರ್ ಇಟ್ಟರು ಅಂತೇಳಿ ಎಲ್ಲರೂ ಹೇಳ್ತಾರೆ. ಅದು ನಮಗೆಲ್ಲರಿಗೂ ಗೊತ್ತೇ ಇದೆ. ಕೌಲ್ ಬಜಾರ್ನ ಮೊದಲು ಏನಂತ ಕರಿತಿದ್ರು ಗೊತ್ತಾ? ಕೌಳರ ಪೇಟೆ ಅಂತ ಕರಿತಿದ್ರು. ಯಾಕೆ ಕೌಳರ ಪೇಟೆ ಅಂತ ಕರಿತಿದ್ರು? ಈ ಕೌಳರ ಪೇಟೆ ಅಂದ್ರೆ ಏನು? ಕಾಳಿಕಾ ದೇವಿಯನ್ನು ಪೂಜಿಸುವಂತವರು, ಕಾಳಿಕಾ ದೇವಿಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡುವವರನ್ನ ಕೌಳರು ಅಂತ ಕರಿತಿದ್ರು. ಹೌದು ಕಣ್ರಿ. ಕೌಲ್ ಬಜಾರಲ್ಲಿ ಈಗಲೂ ನೀವು ಎಷ್ಟೋ ಕಾಳಿಕಾ ದೇವಿ ಗುಡಿಗಳನ್ನು ನೋಡ್ತೀವಿ, ನೋಡಬಹುದು ಕೂಡ. ಆ ಕಾಳಿಕಾ ದೇವಿಯನ್ನ ಪೂಜಿಸುವವರು, ಕಾಳಿಕಾ ದೇವಿಯನ್ನ ಆರಾಧನೆ ಮಾಡುವವರನ್ನ ಕೌಳರು ಅಂತ ಕರಿತಿದ್ರು. ಆ ಕೌಳರು ಇದ್ದಂತ ಜಾಗವನ್ನೇ ಕೌಳರ ಪೇಟೆ ಅಂತ ಕರಿತಿದ್ರು. ಹೌದು ಕಣ್ರಿ. ಅದಾದ್ಮೇಲೆ ಏನಾಗುತ್ತೆ, ಈ ಬಿಜಾಪುರ ಸುಲ್ತಾನ ಕಾಲದಲ್ಲಿ ಎಷ್ಟೋ ಮುಸಲ್ಮಾನರು ವಲಸಿಗರಾಗಿ ಅವರು ಬಳ್ಳಾರಿಗೆ ಬರ್ತಾರೆ. ಬಳ್ಳಾರಿಗೆ ಬಂದು ಅವರಲ್ಲಿ ನೆಲೆ ಕಾಣ್ತಾರೆ. ಆಗ ಈ ಕೌಳರ ಪೇಟೆ ಅನ್ನೋದನ್ನ ಉರ್ದು ಭಾಷೆಯಲ್ಲಿ ಬಜಾರ್ ಅಂತ ಮಾಡ್ತಾರೆ. ಪೇಟೆಯನ್ನ ತೆಗೆದು ಬಜಾರ್ ಅಂತ ಮಾಡ್ಕೊಂತಾರೆ. ಆಗ ಅದು ಕೌಳ ಬಜಾರ್ ಅಂತ ಕರಿತಿದ್ರು. ಈಗ ಅದನ್ನ ಕೌಲ್ ಬಜಾರ್ ಅಂತ ಕರಿತಿದ್ದಾರೆ. ಹೌದು ಕಣ್ರಿ. ಕೌಲ್ ಬಜಾರಿಗೆ ನಿಜವಾದ ಹೆಸರೇನಂದ್ರೆ ಕೌಳರ ಪೇಟೆ. ಕೌಳರ ಪೇಟೆಯಿಂದ ಕೌಲ್ ಬಜಾರ್ ಅಂತ ಬಂತು. ನಮ್ಮೂರು ಬಳ್ಳಾರಿ. ಧನ್ಯವಾದಗಳು.